ನಮಸ್ಕಾರ ಸ್ನೇಹಿತರೆ. ಒಂದು ಪ್ರಶ್ನೆ, ನೀವು ನಿಮ್ಮ ಮೈಂಡ್ನ ಕಂಟ್ರೋಲ್ ಮಾಡ್ತೀರಾ ಅಥವಾ ಮೈಂಡ್ ನಿಮ್ಮನ್ನ ಕಂಟ್ರೋಲ್ ಮಾಡ್ತಿದೆಯಾ? ಕೆಲಸ ಮಾಡ್ತಾ ಇದ್ರೂ, ಹೊಟ್ಟೆ ಹಸಿವಾಗಬೇಕಾದ್ರೂ, ಮಲಗಿದ್ರೂ ಕೂಡ ಮನಸ್ಸು ಎಂದೂ ನಿಲ್ಲೋದಿಲ್ಲ ಅಲ್ವಾ? ಇವತ್ತಿನ ಚಿಂತೆ, ನೆನ್ನೆ ಮಾಡಿದ ತಪ್ಪು, ನಾಳೆಯ ಭಯ ಎಲ್ಲ ಮಿಕ್ಸ್ ಆಗಿ ಅದು ನಾನ್ ಸ್ಟಾಪ್ ಮೆಂಟಲ್ ಸಿನಿಮಾ ಆಗಿ ಬರ್ತದೆ. ಧಮಮ ಪದದ 3ನೇ ಅಧ್ಯಾಯ ಚಿತ್ತವಗ್ಗೋ ದ ಮೈಂಡ್ನಲ್ಲಿ ಬುದ್ಧ ಈ ರೆಸ್ಟ್ಲೆಸ್ ಮನಸ್ಸಿನ ನೇಚರ್ನ ವಿವರಿಸ್ತಾರೆ. ಗಮನವಿಟ್ಟು ಕೇಳಿ. ಇವತ್ತು ವರ್ಸಸ್ 33ರಿಂದ 38ರವರೆಗೆ ಅರ್ಥೈಸಿಕೊಳ್ಳೋಣ. ಬುದ್ಧ ಹೇಳ್ತಾರೆ, ಮನಂ ದುರುತ್ತರರಂ ದುರ್ಜಂ ಯತ್ಥ ಕಮತಿ ಕಾಮಿನಂ ಚಿತ್ತಂ ರಕ್ಷೆ ಮತಿಮೇಧಿ ಚಿತ್ತಂ ಗುಟ್ಟಂ ಸುಖಾವಹಂ. ಬುದ್ಧ ಮನಸ್ಸನ್ನ ಹಿಡಿದುಕೊಳ್ಳಲು ತುಂಬ ಕಷ್ಟವಾದ ವಸ್ತು ಅನ್ನೋ ಹಾಗೆ ಹೇಳ್ತಾರೆ. ಹೆಚ್ಚು ಆಸೆ, ಹೆಚ್ಚಿನ ಕೋರಿಕೆ ಇರುವವನ ಮನಸ್ಸು ಎಲ್ಲ ಕಡೆಗೆ ಓಡಾಡುತ್ತೆ. ಆದರೆ ಯಾರು ಜಾಣ್ಮೆಯೊಂದಿಗೆ ಚಿತ್ತವನ್ನ ರಕ್ಷಿಸ್ತಾರೋ ಅಥವಾ ಗಾರ್ಡ್ ಮಾಡ್ತಾರೋ ಅವರಿಗೆ ಆ ರಕ್ಷಿಸಲ್ಪಟ್ಟ ಮೈಂಡ್ ಬಹಳ ಸುಖವನ್ನು ಕೊಡುತ್ತದೆ. ಮುಂದಿನ ವರ್ಸ್ನಲ್ಲಿ ಬುದ್ಧ ಹೇಳ್ತಾರೆ, ಒಂದು ಮೀನು ನೀರಿನಿಂದ ಹೊರಗೆ ಬಂದ್ರೆ ಏನಾಗ್ತದೆ? ಅದು ಅಸ್ಥಿರವಾಗಿ ತಿರುಗಾಡ್ತಾ, ಹಾರಾಡ್ತಾ ತೊಳಲ್ಪಡುತ್ತೆ ಅಲ್ವಾ? ಹಾಗೆಯೇ ಇಂದ್ರಿಯ ಸುಖಗಳಿಗೆ ಅಭ್ಯಾಸವಾಗಿರುವ ನಮ್ಮ ಮನಸ್ಸನ್ನು ಅವುಗಳಿಂದ ದೂರ ಇಟ್ಟರೆ ಮೀನು ನೀರಿನಿಂದ ಹೊರಬಂದಂತೆ ಅದು ಅಸ್ವಸ್ಥವಾಗಿ ಕಳವಳಗೊಳ್ಳುತ್ತದೆ. ಹಾಗಾಗಿ ಈ ಫಿಶಿ ಮೈಂಡ್ನ ಜಾಗರೂಕತೆಯಿಂದ ಅಥವಾ ಮೈಂಡ್ಫುಲ್ನೆಸ್ನಿಂದ ನೋಡಿಕೊಳ್ಳಬೇಕು. ಇಲ್ಲದಿದ್ದರೆ ಅದು ಮರುಬಾರಿಯೂ ಆಸೆಗಳ ಸೇಮ್ ನೀರಿನೊಳಗೆ ಜಿಗಿದು ಹೋಗುತ್ತೆ. ಮುಂದೆ ಬುದ್ಧ ಹೇಳ್ತಾರೆ, ದುರಂಗಮಂ ಏಕಚರಂ ಅಸರಿರಾಮ್ ಗುಹಾಸಯಂ ಯೋಜಯಂತಂಪಿ ದುರ್ಜಾನಂ ಚಿತ್ತಂ ದುರ್ಗಂ ಪಹತ್ತಿತಂ. ಇದರ ಅರ್ಥ, ಮನಸ್ಸು ತುಂಬ ದೂರ ಓಡ್ತದೆ, ಅದು ಯಾವಾಗಲೂ ಒಂಟಿಯಾಗಿ ಅಲೆದಾಡ್ತದೆ, ಅದಕ್ಕೆ ರೂಪವಿಲ್ಲ. ಅಂದರೆ ಆ ಮನಸ್ಸು ನಮ್ಮೊಳಗೆ ಮಾತ್ರ ಇದೆ, ಹೊರಗೆ ಕಾಣುವುದಿಲ್ಲ. ಹಾಗಾಗಿ ಅದನ್ನು ಹಿಡಿದುಕೊಳ್ಳೋದು ತುಂಬ ಕಷ್ಟ. ಆದರೆ ಯಾರು ಅದನ್ನು ಪಳಗಿಸಿ ಕಂಟ್ರೋಲ್ ಮಾಡ್ತಾರೋ ಅವರ ಮೈಂಡ್ ಸ್ಥಿರವಾಗ್ತದೆ, ಅವರ ಹತ್ತಿರಕ್ಕೆ ಮಾರ ಬರೋದಿಲ್ಲ. ಫ್ರೆಂಡ್ಸ್, ಇಲ್ಲಿ ಮಾರ ಎಂದರೆ ಮನಸ್ಸನ್ನು ತಪ್ಪುದಾರಿಗೆ ಎಳೆಯುವ ಶಕ್ತಿ. ಅಷ್ಟೇ ಅಲ್ಲ, ಮುಂದೆ ಬುದ್ಧ ಇನ್ನಷ್ಟು ಸೊಗಸಾಗಿ ಹೇಳ್ತಾರೆ, ಮನಸ್ಸು ಹಗಲಲ್ಲೂ ಓಡುತ್ತದೆ, ರಾತ್ರಿ ಕೂಡ ಓಡುತ್ತದೆ. ಕಾಮ, ದ್ವೇಷ, ಭಯ, ಅಹಂಕಾರ ಇವುಗಳನ್ನು ಹಿಡಿದುಕೊಂಡು ಓಡಾಡುತ್ತದೆ. ಆದರೆ ಯಾರು ಲೋಭ, ದ್ವೇಷ, ಮೋಹ ಇವುಗಳ ವಿರುದ್ಧ ದಿಕ್ಕಿಗೆ ಸಾವಧಾನವಾಗಿ ಮೈಂಡ್ನ ತಿರುಗಿಸ್ತಾರೋ ಅವರಿಗೆ ಶಾಂತಿ, ನೆಮ್ಮದಿ ಸ್ಲೋಲಿ ಬರ್ತದೆ. ಯಾರು ತಮ್ಮ ಮೈಂಡ್ನ ಗಾರ್ಡ್ ಮಾಡ್ತಿಲ್ವೋ ಅವರು ತಮ್ಮ ವರ್ಸ್ಟ್ ಎನಿಮಿಗೆ ಹೌಸ್ ಕೀ ಕೊಟ್ಟಂತೆ. ಮುಂದೆ ಬುದ್ಧ ಹೇಳ್ತಾರೆ, ಯಾರ ಮನಸ್ಸು ಹಾಳಾಗಿ ಸ್ವಾರ್ಥ, ಹಗೆ, ದ್ವೇಷದಿಂದ ತುಂಬಿರುತ್ತದೋ ಆ ಮನಸ್ಸುಳ್ಳ ವ್ಯಕ್ತಿ ಎಷ್ಟೇ ಧರ್ಮ ಮಾಡಿದ್ರೂ ಆ ಕೆಲಸಗಳಿಗೆ ಡೀಪ್ ಫಲ ಸಿಗೋದಿಲ್ಲ. ಆದರೆ ಯಾರ ಮೈಂಡ್ ಶುದ್ಧವಾಗಿ ರಕ್ಷಿಸಲ್ಪಟ್ಟ ಅಪ್ಪಮಾದ ಅಥವಾ ಮೈಂಡ್ಫುಲ್ನೆಸ್ ಜೊತೆ ಬದುಕುತ್ತಿದೆಯೋ ಅವರ ಸಣ್ಣ ಪ್ರಯತ್ನಕ್ಕೂ ಮಹಾಫಲ ಲಭಿಸುತ್ತದೆ. ಈಗ ಇದನ್ನು ನಮ್ಮ ಮಾಡರ್ನ್ ಲೈಫ್ಗೆ ಜೋಡಿಸೋಣ. ಒಬ್ಬ ವ್ಯಕ್ತಿ ಮೊಬೈಲನ್ನು ಕೈಗೆ ತೆಗೆದುಕೊಂಡ್ರೆ ವಾಟ್ಸ್ಆ್ಯಪ್, ಇನ್ಸ್ಟಾ, ಯೂಟ್ಯೂಬ್, ಮೇಲ್ ಒಂದು ಆ್ಯಪ್ ಮುಗಿದ ತಕ್ಷಣ ಇನ್ನೊಂದು ನೋಡ್ತಾನೆ ಇರ್ತಾನೆ. ಒಂದು ಆಲೋಚನೆ ಮುಗಿದ ತಕ್ಷಣ ಇನ್ನೊಂದು ಬರ್ತಾ ಇರುತ್ತೆ. ಬಾಡಿ ಇಲ್ಲಿ ಕುಡಿತಿದ್ರೆ ಮೈಂಡ್ ಅನ್ನೋ ಫಿಶ್ 100 ಜಾಗಗಳಲ್ಲಿ ಹಾರಾಡ್ತಾ ಇರುತ್ತೆ. ಇವಾಗ ನೋಡಿ, ಒಬ್ಬ ವಿದ್ಯಾರ್ಥಿ ಓದೋಕೆ ಕುತ್ಕೋತಾನೆ, ಬುಕ್ ಮುಂದೆ ಇದೆ, ಆದರೆ ಮೈಂಡ್ ಹಿಂದಿನ ವಿಡಿಯೋಸ್, ಗೇಮ್ಸ್, ರೀಲ್ಸ್, ಮೀಮ್ ಕಡೆ ವಾಲುತ್ತದೆ. ಒಬ್ಬ ಪ್ರೊಫೆಷನಲ್ ಮೀಟಿಂಗ್ನಲ್ಲಿ ಕುಳಿತುಕೊಂಡಿದ್ದಾನೆ, ಆದರೆ ಅವ್ರ ಮೈಂಡ್ ಫ್ಯೂಚರ್ ಪ್ರಮೋಷನ್, ಬಾಸ್ ಒಪಿನಿಯನ್, ಪ್ಯಾಸ್ಟ್ ಮಿಸ್ಟೇಕ್, ಕಂಪ್ಯಾರಿಸನ್ ಬಗ್ಗೆ ಯೋಚಿಸುತ್ತಾ ಇರುತ್ತೆ. ಸ್ಪಷ್ಟವಾಗಿ ಹೇಳಬೇಕಂದ್ರೆ ಪ್ರತಿಯೊಬ್ಬರ ರಿಯಲ್ ಸಮಸ್ಯೆ ಹೊರಗಿನ ವರ್ಲ್ಡ್ ಅಲ್ಲ, ಟ್ರೈನಿಂಗ್ ಇಲ್ಲದೆ ಅಲೆದಾಡ್ತಿರುವ ಮೈಂಡಲ್ಲಿ ಇರೋದು. ಬುದ್ಧ ಇಲ್ಲಿ ಮೈಂಡ್ ನೇಚರ್ ಎಕ್ಸ್ಪ್ಲೈನ್ ಮಾಡಿ ಒಂದು ಕಣ್ಣು ತೆರೆಯುವ ಟ್ರೂತ್ ಹೇಳ್ತಾರೆ. ಮನಸ್ಸು ತತ್ವವಾಗಿ ಲೈಟ್, ಸಟಲ್, ವೇಗ ಮತ್ತು ಡೇಂಜರಸ್ ಕೂಡ ಹೌದು. ಅದನ್ನ ಹುಚ್ಚು ಕುದುರೆಯಂತೆ ಬಿಟ್ಟುಬಿಟ್ರೆ ಆ ಮೈಂಡ್ ನಮ್ಮನ್ನ ನರಕಕ್ಕೆ ಎಳೆಯುತ್ತದೆ.
ಆದರೆ ಅದನ್ನು ಸ್ಲೋಲಿ ಅವೇರ್ನೆಸ್ ಜೊತೆ ಟ್ರೈನ್ ಮಾಡಿದ್ರೆ ನಮ್ಮ ಮನಸ್ಸಿಗಿಂತ ಬೆಸ್ಟ್ ಫ್ರೆಂಡ್ ಬೇರೆ ಯಾರೂ ಇಲ್ಲ. ಇಂದಿನ ಎಪಿಸೋಡ್ನ ಸಾರ: ಪಳಗಿಸದೇ ಇರುವ ಮೈಂಡ್ ಡ್ರೈ ಲ್ಯಾಂಡ್ ಮೇಲೆ ಹಾರಾಡ್ತಿರುವ ಫಿಶ್ ಥರ. ಪಳಗಿಸಿದ ಮೈಂಡ್ ಒಂದು ಕಾಮ್ ಲೇಕ್ ಇದ್ದಂತೆ, ಅದು ಸತ್ಯವನ್ನ ಸ್ಪಷ್ಟವಾಗಿ ತೋರಿಸುವ ಮಿರರ್ ಆಗ್ತದೆ. ಮುಂದಿನ ಭಾಗದಲ್ಲಿ ಈ ಸೇಮ್ ಮೈಂಡ್ ಗಾರ್ಡ್ ಮಾಡೋದು ಹೇಗೆ, ಕೋಟೆಯಂತೆ ಕಾವಲು ಕಾಯುವುದು ಹೇಗೆ, ಮತ್ತೆ ಹಳೆಯ ಪ್ಯಾಟರ್ನ್ಗಳು, ದುಃಖಗಳು ಇವುಗಳಿಂದ ಮುಕ್ತವಾಗೋದು ಹೇಗೆ ಅನ್ನೋದನ್ನ ನೋಡೋಣ. ನಮಸ್ಕಾರ.